2028ರ ಹೊಸ ಸರ್ಕಾರದಲ್ಲಿ ನಾವಿರಬೇಕು ಅಂತ ಜಮೀರ್ ಕ್ಯಾಂಪ್ ಪ್ಲಾನ್ ಇದೆ. ಜಮೀರ್ ಏನಾದ್ರೂ ಹೊಸ ಸರ್ಕಾರ ನಿರ್ಮಾಣ ಮಾಡ್ಕೊಳ್ತಾರೆ. 2028ರ ಹೊಸ ಸರ್ಕಾರದಲ್ಲೂ ನಾವಿರಬೇಕು ಅಂತ ಜಮೀರ್ ಪ್ಲಾನ್. ಕಾಂಗ್ರೆಸ್ಗೆ ಕೈಕೊಟ್ಟು ಜೆಡಿಎಸ್ ಜಾಯ್ನ್ ಆಗ್ತಾರಾ ಜಮೀರ್? ನಾನು ಜೆಡಿಎಸ್ ಸೇರೋದೇ ಇಲ್ಲ ಅಂತ ಜಮೀರ್ ಹೇಳಿರೋದು. ಆದ್ರೆ ರಾಜಕೀಯ ಚದುರಂಗದಾಟದಲ್ಲಿ ನಡೆಯೋ ಪವರ್ ಪಾಲಿಟಿಕ್ಸ್ಗೆ ಹೇಳಕ್ಕಾಗಲ್ಲ. ಈ ಹಿಂದೆ ಇದೇ ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರದಲ್ಲಿ ಎಚ್ಡಿಕೆಗೆ ಅವಕಾಶ. ಅಭಿವೃದ್ಧಿ ಹೆಸರಲ್ಲಿ ರಾಜಕಾರಣಿಗಳು ಪಾರ್ಟಿ. 2028ಕ್ಕೆ ಎನ್ಡಿಎ ಸರ್ಕಾರ ಅನ್ನೋ ಭರವಸೆಯೊಂದಿಗೆ ಜಮೀರ್ ಗೇಮ್ ಪ್ಲಾನ್ ಈ ರೀತಿಯಾಗಿ ಮಾಡ್ಕೋಬಹುದಾ ಅಂತ, ಇದ್ಯಾವುದು ಜಂಜಾಟವೇ ಬೇಡ ಅಂತ ಜಮೀರ್ ಮತ್ತೆ ಹಳೆ ವರ್ಷೆಗೆ ಹೋಗ್ಬಿಡ್ತಾರಾ ಅಂತ. ಕಾಂಗ್ರೆಸ್ಗೆ ಕೈ ಕೊಟ್ಟು ಜೆಡಿಎಸ್ ಜಾಯ್ನ್ ಆಗ್ತಾರಾ? ತುಂಬಾ ಚರ್ಚೆ ಆಗ್ತಾ ಇದೆ. ನಾನು ಜೆಡಿಎಸ್ ಸೇರೋದೇ ಇಲ್ಲ ಅಂತ ಹೇಳಿರೋದು ಸುಳ್ಳಲ್ಲ, ಅದು ಕೂಡ ನಿಜ. ರಾಜಕೀಯ ಚದುರಂಗದಾಟದಲ್ಲಿ ಪವರ್ ಪಾಲಿಟಿಕ್ಸ್ಗೆ ಏನೆಲ್ಲ ಆಗ್ಬೋದು. ಜೆಡಿಎಸ್ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಎಚ್ಡಿಕೆಗೆ ಸಾರಥಿ ಆಗಿದ್ದೆ ಜಮೀರ್ ಅಹ್ಮದ್ ಖಾನ್. ಈಗ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ ಅಂದ್ರೆ ಯಾರು ಯಾವ ರೀತಿ ಬೇಕಾದ್ರೂ ಪ್ಲಾನ್ ಅನ್ನ ರೂಪಿಸ್ಕೊಳ್ಬಹುದು. ಇದೇ ಜೆಡಿಎಸ್ ಜಮೀರ್ ಅಹ್ಮದ್ ಖಾನ್ ಬರ್ತೀನಿ ಅಂತ ಅಂದ್ರೆ ಆಹ್ವಾನ ಮಾಡದೆ ಇರಲ್ಲ, ಆಹ್ವಾನ ಮಾಡ್ಕೊಳ್ಳುತ್ತೆ. ಅದರ ಜೊತೆಗೆ ಜಮೀರ್ ಅಹ್ಮದ್ ಖಾನ್ ಸಹಿತ ನಾನು ಅಧಿಕಾರದಲ್ಲೇ ಇರಬೇಕು, ನಾನು ಸರ್ಕಾರದಲ್ಲೇ ಇರಬೇಕು, ನನ್ನ ಆಡಳಿತವೂ ಸಹಿತ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೆಡಿಎಸ್ ಸೇರುವಂಥ ಪ್ಲಾನ್ ಏನಾದರೂ ಮಾಡ್ಕೊಳ್ತಾರ. ಆದರೆ ಇದೇ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವರು ಮಾತನಾಡಿದ್ರು. ಕುಮಾರಸ್ವಾಮಿ ಅವರು ಕುಮಾರನ್ನ ನಮಾಜ್ ನಡೀತಾ ಇರುವಂತ ಸಂದರ್ಭದಲ್ಲಿ ನಮಾಜ್ಗೆ ಬರಲಿಲ್ಲ ಅನ್ನುವಂಥ ವಿಚಾರಕ್ಕೆ ಜೆಡಿಎಸ್ ಅನ್ನ ಒದ್ದು ಬಂದಿದ್ದಾರೆ ಜಮೀರ್ ಅಹ್ಮದ್ ಖಾನ್. ಬೇಡ, ನನಗೆ ನಿಮ್ಮ ಪಕ್ಷ ಬೇಡ ಅಂತ ಒದ್ದು ಹೊರಗಡೆ ಬಂದಿದ್ದಾರೆ ಅಂತ ಕೆಲವೊಂದು ಅಲ್ಪಸಂಖ್ಯಾತ ಸಮುದಾಯದಲ್ಲಿ ಕೇಳಿ ಬಂದಂಥ ಮಾತುಗಳು. ಬಟ್ ಇದೇ ಜಮೀರ್ ಅಹ್ಮದ್ ಖಾನ್ ಹೇಳ್ತಾರೆ, ನಾನು ಜೆಡಿಎಸ್ಗೆ ಸೇರೋದಾ ಅಂತ. ಬಟ್ ಇದೇ ಜಮೀರ್ ಅಹ್ಮದ್ ಖಾನ್ ಹೇಳಿದ್ದು, ನಾನು ಜೆಡಿಎಸ್ ಪಕ್ಷ ಸೇರ್ತೀನ, ಅದು ಸಾಧ್ಯವೇ ಇಲ್ಲ ಅಂತ. ಹಾಗಾಗಿ ಅಂದರೆ ರಾಜಕೀಯವಾಗಿ ಇದೊಂದು ಚದುರಂಗದ ಆಟ, ಚೆಸ್ ಆಟ ಇದ್ದಂಗೆ. ಯಾವಾಗ ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಚೆಕ್ ಮೇಟ್ ಇಡ್ಬೋದು ಈ ಒಂದು ಆಟದಲ್ಲಿ. ಆ ರೀತಿಯಾಗಿ ರಾಜಕೀಯವಾಗಿ ಯಾವ ವ್ಯಕ್ತಿ ಯಾವಾಗ ಹೇಗೆ ಬದಲಾಗ್ತಾರೆ ಅನ್ನೋದನ್ನ ಹೇಳಕ್ಕಾಗಲ್ಲ. ಯಾಕಂದ್ರೆ ಇದೇ ಸಿದ್ದರಾಮಯ್ಯ ಅವರು ಇದೇ ಒಂದು ಕೊನೆಯ ರಾಜಕೀಯ ಒಂದು ಜರ್ನಿ ಅಂತ ಹೇಳ್ತಾರೆ. ಬಟ್ ಆದ್ರೂ ಸಹಿತ ಕುರ್ಚಿಯನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಅದೇ ರೀತಿಯಾಗಿ ಜಮೀರ್ ಅಹ್ಮದ್ ಖಾನ್ ಸ್ಥಾನಮಾನವನ ಕುರಿತಾಗಿ ಯೋಚನೆ ಮಾಡ್ಕೊಂಡು ನೆಕ್ಸ್ಟ್ ಏನಾದರೂ ಜೆಡಿಎಸ್ಗೆ ಸೇರ್ಪಡೆ ಆಗುವಂಥ ಯೋಚನೆಯಲ್ಲಿ ಇರ್ತಾರಾ ಅನ್ನುವಂಥದ್ದು ಈಗ ಮುಂದಿರುವಂತಹ ಪ್ರಶ್ನೆ. ಕುಚುಕು ಬ್ರದರ್ಸ್ ಬಾತ್ ನ್ಯಾಷನಲ್ ಟ್ರಾವೆಲ್ಸ್ ಜಮೀರ್ ಈಗ ನಡೆಸ್ತಿರೋದು ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್. ಸಿದ್ದರಾಮಯ್ಯ ಗಮನಕ್ಕೆ ತಂದು ಫ್ಯೂಚರ್ ಪಾಲಿಟಿಕ್ಸ್ಗೆ ರೆಡಿ ಆಗ್ತಿದ್ದಾರಾ ಜಮೀರ್? ಇಲ್ಲಿಯವರೆಗೆ ನಡೆದಿದ್ದು ಒಂದು ಆಟ, ಇನ್ನು ಮುಂದೆ ನಡೆಯೋದೇ ಬೇರೆ ಆಟ ಅಂತ ಲೆಕ್ಕನ. ಮೋದಿ ಪಕ್ಕ ಕೂತಿರೋ ಕುಮಾರಣ್ಣ ಜೊತೆ ಮಾತು ಶುರುವಾಗಿದೆ ಅಂತಿವೆ ಒಂದಿಷ್ಟು ಮೂಲಗಳು. ಒಂದು ಕಾಲದ ಸುಪ್ರೀಂ ಬಾಸ್ ಮಾಜಿ ಗೆಳೆಯ ಕುಮಾರಣ್ಣ ಜೊತೆ ಜಮೀರ್ ಸಂಪರ್ಕ. ಒಂದು ಕಾಲದ ಸುಪ್ರೀಂ ಬಾಸ್ ಆದಂತ ಕುಮಾರಸ್ವಾಮಿ ಜಮೀರ್ ಕ್ಯಾಂಪ್ ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಸೇರೋದು ಫಿಕ್ಸ್ ಆಗಿದೆ ಅಂತಲೂ ಗುಸು ನಡೀತಾ ಇದೆ. ಇಷ್ಟೆಲ್ಲ ಚರ್ಚೆಗಳು ಕೆಲವೊಂದಿಷ್ಟು ಮೂಲಗಳಿಂದ ತಿಳಿದು ಬರ್ತಾ ಇರುವಂತದ್ದು. ಜಮೀರ್ ಅಹ್ಮದ್ ಖಾನ್ ಕುಮಾರಸ್ವಾಮಿಯ ಜೊತೆ ಚರ್ಚೆ ನಡೆಸ್ತಾ ಇದ್ದಾರಾ ಅಂತ, ನ್ಯಾಷನಲ್ ಲೆವೆಲ್ ಪಾಲಿಟಿಕ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ. ಸಾಕು ಸ್ಟೇಟ್ ಲೆವೆಲ್ ಅಲ್ಲಿ ಇಷ್ಟು ದಿನ ಎದ್ದಿದ್ದು, ಹಾಗಾಗಿ ಇನ್ನು ಮುಂದೆ ನ್ಯಾಷನಲ್ ಲೆವೆಲ್ಗೆ ಹೋಗೋಣ ಅನ್ನುವಂಥ ಯೋಚನೆಯಲ್ಲಿದ್ದಾರಾ ಅಂತ ಜಮೀರ್ ಅಹ್ಮದ್ ಖಾನ್. ಯಾಕಂದ್ರೆ ಒಂದ್ ಕಡೆ ಮೂಲಗಳು ತಿಳಿಸುತ್ತೆ ಕುಮಾರಸ್ವಾಮಿ ಜೊತೆ ಚರ್ಚೆಯಲ್ಲಿದ್ದಾರೆ ಅಂತ. ಬಟ್ ಇದೇ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ನಮ್ಮ ಕಾರ್ಯಕರ್ತರಿದ್ದಾರೆ ನಮ್ಮ ಪಕ್ಷದ ಕೆಲಸವನ್ನ ಮಾಡೋದಕ್ಕೆ, ಇವರ ಅವಶ್ಯಕತೆ ಏನಿಲ್ಲ, ಅವ್ರು ಎಲ್ಲಿದ್ದಾರೋ ಅಲ್ಲೇ ಚೆನ್ನಾಗಿರ್ಲಿ ಅಂತ.